कर्नाटका गुलबर्गा सिटी पुलिस कमिश्नर शरणप्पा डीएस आईपीएस ने प्रेस कॉन्फ्रेंस करते हुए उन पेरेंट्स को आगाह करते हुए कहा कि नाबालिग लड़के लड़कियों को टू व्हीलर्स ड्राइव करने के लिए ना दें, ये कानूनन जुर्म है। मोटर एक्ट 199 ए के तहत पेरेंट्स को 3 साल की सजा और 25,000 रुपये जुर्माना आयद हो सकता है। सिटी पुलिस कमिश्नर ने मजीद कहा कि गुलबर्गा सिटी ट्रैफिक पुलिस की जानिब से मुनक्किदा सुरक्षा वीक के मौके पर जुमला 154 टू व्हीलर्स को जब्त किया गया है, जिसको ज़्यादातर माइनर्स चला रहे थे। 25,000 के चालान देना शुरू हो चुका है। ज़्यादातर रोड एक्सीडेंट्स में मरने वाले अंडर 18 साल के बच्चे हैं। रोड सेफ्टी और उनके क़वाइद के ताल्लुक से तफसील बयान फरमाई। तो आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज़। ಲಾಸ್ಟ್ 3 ಇಯರ್ಸ್ದು ಏನು ನಮ್ಮ ಸಂಚಾರ ರಿಲೇಟೆಡ್ ಕೇಸಸ್ಗಳಿದೆ, ನಂಬರ್ ಆಫ್ ಕೇಸಸ್ ರಿಪೋರ್ಟೆಡ್, ಮಾರಣಾಂತಿಕ ಅಪಘಾತಗಳು ಮತ್ತು ನಾನ್ ಫ್ಯಾಟಲ್ ಆಕ್ಸಿಡೆಂಟ್ಸ್, ಅವುಗಳ ಒಂದು ವಿಮರ್ಶೆ ಮಾಡಿದ್ದೀವಿ 22, 23, 24. ಆ ವಿಮರ್ಶೆ ಮಾಡಿದಾಗ 22, 23 ನಾವು ಅಂಕಿಅಂಶಗಳನ್ನು ಕಂಪೇರ್ ಮಾಡಿದಾಗ 24ಅಲ್ಲಿ ಪ್ರತಿ ವರ್ಷ ನಾವು ನೋಡಿದಾಗ ನಂಬರ್ ಆಫ್ ವೆಹಿಕಲ್ಸ್ ಇನ್ಕ್ರೀಸ್ ಆಗುತ್ತೆ, ನಂಬರ್ ಆಫ್ ನ್ಯೂ ಲೈಸೆನ್ಸ್ ಹೋಲ್ಡರ್ಸ್ ಜಾಸ್ತಿ ಆಗುತ್ತೆ. ಸೊ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಎಲ್ಲ ಕಡೆ ಒಂದು ಕ್ರಮೇಣವಾಗಿ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ಜಾಸ್ತಿ ಆಗ್ತಾಯಿದೆ. ಬಟ್ ಅದಕ್ಕೆ ಎಲ್ಲೋ ಒಂದು ಕಡೆ ನಾವು ಒಂದು ಕಡಿವಾಣ ಹಾಕಲಿಕ್ಕೆ ಯಶಸ್ವಿಯಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೀನಿ. ಯಾವ ರೀತಿ ಅಂತಂದರೆ, ವೆನ್ ವಿ ಕಂಪೇರ್ 23 ಫಿಗರ್ಸ್ ಟು 24, ವಿ ಆರ್ ಏಬಲ್ ಟು ಸ್ಟ್ಯಾಗ್ನೇಟ್, ಅದನ್ನು ಹೆಚ್ಚಿಗೆ ಆಗಲಿಕ್ಕೆ ಬಿಟ್ಟಿಲ್ಲ. ಮತ್ತು ಸ್ವಲ್ಪ ಮಟ್ಟಿಗೆ ಒಂದು 5 to 10% ಅಷ್ಟು ಕಡಿಮೆ ಮಾಡಲಿಕ್ಕೆ ನಾವು ಯಶಸ್ವಿಯಾಗಿದ್ದೀವಿ. ಅಪಘಾತಗಳಲ್ಲಿ ಗಾಯಗೊಂಡಿರುವ ಮತ್ತು ಮರಣ ಹೊಂದಿರುವವರ ಸಂಖ್ಯೆಯನ್ನು ನೋಡಿದಾಗ ಕಡಿಮೆ ಮಾಡಲಿಕ್ಕೆ ಯಶಸ್ವಿಯಾಗಿದ್ದೀವಿ. ಅದನ್ನು ನಾವು ಇನ್ನಷ್ಟು ಸಮರ್ಪಕವಾಗಿ, ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ವರ್ಷ 2025ರಲ್ಲಿ ಕಡಿಮೆ ಮಾಡಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಅಧಿಕಾರಿಯವ್ರ ಜೊತೆ, ಸಿಬ್ಬಂದಿಯವ್ರ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ. ಮತ್ತು ಒಂದು ಈ ರೀತಿ ಇದ್ದಾಗ ಇನ್ನೊಂದೇನಾಗಿದೆ, ಇಲ್ಲಿ ಕಲಬುರಗಿ ನಗರದಲ್ಲಿ ಈ ರೋಡ್ ಸಂಚಾರ ನಿಯಮಗಳ ಫಾಲೋ ಅದರ ಉಲ್ಲಂಘನೆ ಇದೆ, ತುಂಬ ಜಾಸ್ತಿ ಇದೆ. ಇನ್ಡಿಸಿಪ್ಲಿನ್, ಅದರಲ್ಲಿ ಮೈನರ್ಸ್ಗಳಿಗೆ ವಾಹನ ಕೊಡುವಂಥದ್ದು, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಇರ್ಬೋದು, ಅದಲ್ಲದೆ ಸಿಗ್ನಲ್ ಜಂಪಿಂಗ್ ಆಗ್ಬೋದು, ಟ್ರಿಪಲ್ ರೈಡಿಂಗ್ ಆಗ್ಬೋದು, ಮತ್ತು ಆಟೋ ಚಾಲಕರ ಒಂದು ಇನ್ಡಿಸಿಪ್ಲಿನ್. ಸೊ ಎಲ್ಲವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಹಂತ ಹಂತವಾಗಿ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಈಗ ಆಲ್ರೆಡಿ ರೂಪುರೇಷೆಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಅದರ ಒಂದು ಆರಂಭದ ಒಂದು ಕಾರ್ಯ 3 ಉಲ್ಲಂಘನೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಈಗ. ಅದರಲ್ಲಿ ಒಂದು, ಈ ಮೈನರ್ಸ್ಗಳಿಗೆ ವಾಹನಗಳನ್ನು ನೀಡುವಂಥದ್ದು, ಸಿಗ್ನಲ್ ಜಂಪಿಂಗ್ ಮತ್ತು ಡ್ರಂಕ್ ಆ್ಯಂಡ್ ಡ್ರೈವಿಂಗ್. ಲಾಸ್ಟ್ 1 ವೀಕಲ್ಲಿ ನಾವು 154 ವೆಹಿಕಲ್ಸ್ ಈ ಮೈನರ್ಸ್ಗಳಿಗೆ ಪೋಷಕರು, ಫ್ಯಾಮಿಲಿ ಮೆಂಬರ್ಸ್ ನೀಡಿರುವಂಥದ್ದನ್ನು ನಾವು ಸೀಸ್ ಮಾಡಿದ್ದೀವಿ.
ಅದರಲ್ಲಿ ಆ ಏಜ್ ಪ್ರೊಫೈಲು ಮಾಡಿದ್ದೀವಿ ನಾವು, ಯಾವ ರೀತಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತ. ಮೆಜಾರಿಟಿ 16ರಿಂದ 17 ವಯಸ್ಸು ಹುಡುಗರಿಗೆ ಮಕ್ಕಳಿಗೆ ಈ ವಾಹನಗಳನ್ನು ನೀಡಿದ್ದಾರೆ. 15 ವರ್ಷ ಮಕ್ಕಳು ಕೂಡ ವಾಹನ ಚಾಲನೆ ಮಾಡ್ತಾ ಇರೋದು ದುರದೃಷ್ಟಕರ. ಈ 154ರಲ್ಲಿ 11 ಜನ 15 ಇಯರ್ಸ್ ಇದ್ದಾರೆ ಅಥವಾ 15ಕ್ಕಿಂತ ಕಡಿಮೆ ಇದ್ದವರು ಇದ್ದಾರೆ. 16 ವರ್ಷದವರು 27 ಜನ ಇದ್ದಾರೆ. 17 ವರ್ಷದವರು 109 ಜನ ಇದ್ದಾರೆ. 18 ವರ್ಷದವರು 7 ಜನ ಇದ್ದಾರೆ. ಸೊ ಇವತ್ತು ಅವರಿಗೆಲ್ಲ ಕರೆಸಿ, ಒಂದು ವೇಳೆ ಸಂಚಾರ ನಿಯಮದ ಅವರಿಗೆ ಅರಿವಿಲ್ಲ ಅಂತಂದರು ಅವ್ರ ಮುಖಾಂತರ ಎಲ್ಲರಿಗೂ ಒಂದು ಸಂದೇಶ ನೀಡಲಿಕ್ಕೆ ಅವರನ್ನು ನಾವು ಈ ಮೈನರ್ಸ್ ಡ್ರೈವಿಂಗ್ ಏನಿದೆ ಅದರ ವಿರುದ್ಧ ಒಂದು ನಮ್ಮ ಕಾರ್ಯಕ್ಕೆ ಅವರನ್ನು ಕೂಡ ನಾವು ಈ ರಾಯಭಾರಿಗಳ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಯಾವ ರೀತಿ ಕಾನೂನು ತುಂಬ ಸ್ಟ್ರಿಂಜೆಂಟ್ ಇದೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮಾಡಲಿಕ್ಕೆ ಕೂಡ ಅವರನ್ನು ಬಳಸಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಕಾನೂನು ಯಾವ ರೀತಿ ಇದೆ ಅಂತಂದರೆ, ಈ 199A ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲಿ ಒಂದು ವೇಳೆ ತಾವು ಅಪ್ರಾಪ್ತ ವಯಸ್ಸರಿಗೆ ವಾಹನವನ್ನು ಚಾಲನೆ ಮಾಡಲಿಕ್ಕೆ ನೀಡಿದರೆ, ಯಾರು ವಾಹನ ಚಾಲನೆ ಮಾಡಲಿಕ್ಕೆ ನೀಡ್ತಾರೆ ಅವ್ರ ಮೇಲೆ 3 ವರ್ಷದಷ್ಟು ಶಿಕ್ಷೆ ಆಗುವಂಥ ಕಾನೂನಿದೆ ಮತ್ತು 25,000ವರೆಗೂ ದಂಡ ವಿಧಿಸುವಂಥ ನಿಯಮ ಇದೆ. ಅಪ್ ಟು 3 years ಆರ್ 25,000 rupees ಫೈನ್. ಮತ್ತು ಯಾರು ವಾಹನ ಚಾಲನೆ ಮಾಡ್ತಾರೆ ಅವರಿಗೆ, ಲೈಸೆನ್ಸ್ ಯಾರು ಇರಲ್ಲ ಅವರಿಗೆ 3 monthsವರೆಗೂ ಮತ್ತು 5,000ವರೆಗೂ ದಂಡ ಹಾಕ್ಬೋದು. ಇದಲ್ಲದೆ ಯಾರು ವಯಸ್ಕರಿದ್ದಾರೆ ಮೋರ್ ದ್ಯಾನ್ 18 years ವಿತೌಟ್ ಲೈಸೆನ್ಸ್ ಅವರಿಗೂ ಕೂಡ ತಾವು ವಾಹನ ನೀಡಿದರೆ, ಅವ್ರ ಮೇಲೂ ಕೂಡ ನಾವು ಯಾರು ವಾಹನ ನೀಡ್ತಾರೆ ವಿತೌಟ್ ಲೈಸೆನ್ಸ್ ಇರಲಾರ್ದವರಿಗೆ ವಾಹನ ನೀಡಿದರೆ ಅವ್ರ ಮೇಲೂ ಕೂಡ ನಾವು ದಂಡ ವಿಧಿಸ್ಬೋದು. ಅಪ್ ಟು 5,000 ಮತ್ತು 3 monthsವರೆಗೂ ಸಜೆನೂ ಕೂಡ ಆಗುವಂಥ ಕಾನೂನಿದೆ. ಸೊ ಹಾಗಾಗಿ ಈ ಒಂದು ಕಳೆದ ಒಂದು ವೀಕಲ್ಲಿ 154 ಈ ಮೈನರ್ಸ್ಗಳಿಗೆ ವಾಹನ ನೀಡಿರುವಂಥದ್ದು ವೆಹಿಕಲ್ಸ್ಗಳನ್ನು ಸೀಸ್ ಮಾಡಿದ್ದೀವಿ. ನಿಯರ್ಲಿ 100+ ಸಿಗ್ನಲ್ ಜಂಪಿಂಗ್ ಕೇಸ್ಗಳನ್ನು ಹಾಕಿದ್ದೀವಿ. 40ರಷ್ಟು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸನ್ನು ಈಗ ಹಾಕಿದ್ದೀವಿ. ಮತ್ತು ಏನು ಸಂಚಾರಿ ಸಿಬ್ಬಂದಿ ಇದ್ದಾರೆ ಅವರ ಸಂಖ್ಯೆ ಮತ್ತು ಇಲ್ಲೇನು ತೊಂದರೆ ಇದೆ, ಸಮಸ್ಯೆ ಇದೆ, ಅದಕ್ಕೆ ತಕ್ಕಂತೆ ಪರಿಣಾಮಕಾರಿ ಅದು ಫೀಲ್ ಆಗಲ್ಲ ಅಂಥೇಳಿ ನಾವು ಲಾ ಆ್ಯಂಡ್ ಆರ್ಡರ್ ಸಿಬ್ಬಂದಿ ಅಧಿಕಾರಿಗಳನ್ನು ನಾವು ಕೆಲವು ಸಮಯದ ಮಟ್ಟಕ್ಕೆ ದಿನದಲ್ಲಿ ಅವರಿಗೂ ಕೂಡ ನಾವು ಬಳಸ್ತಾ ಇದ್ದೀವಿ ಈ ಎನ್ಫೋರ್ಸ್ಮೆಂಟಿಗೆ. ಈಗ ಮುಂದುವರೆದು ಈಗೇನು ಇವರಿಗೆ ಈಗ ಆಲ್ರೆಡಿ ಕೆಲವರಿಗೆ 25,000 rupees ಫೈನ್ ಕೂಡ ಹಾಕಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾರು ಮೈನರ್ಸ್ಗಳಿಗೆ ವಾಹನ ನೀಡ್ತಾರೆ ಅವ್ರ ಮೇಲೆ ಅಪ್ ಟು 25,000 rupees ಫೈನ್ ಇದೆ. ಈಗ ಆಲ್ರೆಡಿ ಒಬ್ಬರಿಗೆ 25,000 rupees ಫೈನ್ ಈಗ ಆಲ್ರೆಡಿ ಹಾಕಾಗಿದೆ. ಇದು ಒಂದು, ಈ ರೀತಿ ಸುಮಾರಿಗೆ ಆಲ್ರೆಡಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ತಮ್ಮ ಮಾಧ್ಯಮದವರ ಮುಖಾಂತರ ವಿನಂತಿ ಏನಂತಂದರೆ, ಎಲ್ಲ ಸಾರ್ವಜನಿಕರು ತಮ್ಮ ಸುರಕ್ಷತೆಗಾಗಿ, ತಮ್ಮ ಮಕ್ಕಳ ಒಂದು ಸುರಕ್ಷತೆಗಾಗಿ ಸಂಚಾರಿ ನಿಯಮ ಪಾಲನೆ ಮಾಡಿ, ಅವರಿಗೆ ಯಾರು ಅಪ್ರಾಪ್ತರಿದ್ದಾರೆ ಅವರಿಗೆ ವಾಹನಗಳನ್ನು ನೀಡಬೇಡಿ ಮತ್ತು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ, ಸ್ಕೂಲು ಕಾಲೇಜ್ಗಳಿಗೆ ಪಿಕಪ್ ಮತ್ತು ಡ್ರಾಪ್ ವ್ಯವಸ್ಥೆ ಮಾಡಿ, ಇಲ್ಲಾಂದರೆ ಸೈಕಲನ್ನು ಕೊಡಿಸಿ ಅಥವಾ ನೀವು ಹೋಗಿ ಡ್ರಾಪ್ ಮಾಡಿ, ನೀವು ಹೋಗಿ ಪಿಕಪ್ ಮಾಡ್ಬೋದು. ಮತ್ತು ಸುಮಾರು ಇನ್ಸಿಡೆಂಟ್ಸ್ಗಳಿದೆ, ನಿದರ್ಶನಗಳಿದೆ. ನಾವು ಭಾರತ ದೇಶದಲ್ಲಿ ಅಂಕಿಅಂಶಗಳನ್ನು ನೋಡಿದಾಗ ಎಷ್ಟು ಜನ ನಮ್ಮ ಅಪಘಾತಗಳಲ್ಲಿ ಪ್ರಾಣವನ್ನು ಕಳ್ಕೊತಾ ಇದ್ದಾರೆ. ಅದರಲ್ಲಿ 6,000 to 8,000 ಮೈನರ್ಸ್ ಇದ್ದಾರೆ ಈ ಅಪಘಾತಗಳಲ್ಲಿ, ಲೆಸ್ ದ್ಯಾನ್ 18 years ಅಪಘಾತಗಳಲ್ಲಿ ಮರಣ ಹೊಂದ್ತಾ ಇರೋರು. ಮತ್ತು ಈಗ ಇಲ್ಲಿನೂ ಕೂಡ ಒಂದು ಅಪಘಾತಗಳಲ್ಲಿ ಬಲಿಯಾಗುವಂಥದ್ದು, ಮೈನರ್ಸ್ ಡ್ರೈವಿಂಗ್ ಓಡಿಸ್ತಾ ಅಪಘಾತಗಳಲ್ಲಿ ಭಾಗಿಯಾಗ್ತಾ ಇರೋದು, ಅದು ಅವರ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಂಗೆ ಆಗುತ್ತೆ. ಒಂದು ವೇಳೆ ಇವ್ರ ಮೇಲೆ ಏನಾದರೂ ಪ್ರಕರಣ ದಾಖಲಾಗಿದ್ದರೆ ಅವರ ಉದ್ಯೋಗಕ್ಕೆ ತೊಂದರೆ ಆಗುತ್ತೆ, ಪಾಸ್ಪೋರ್ಟ್ ಪಡಲಿಕ್ಕೆ ತೊಂದರೆ ಆಗುತ್ತೆ ಮತ್ತು ಎಲ್ಲೋ ಒಂದು ಕಪ್ಪು ಚುಕ್ಕಿ ಆಗುತ್ತೆ ಮಕ್ಕಳ ಒಂದು ಭವಿಷ್ಯದಲ್ಲಿ. ಮಕ್ಕಳಿಗೆ ಅರಿವಿರಲ್ಲ, ಕೆಲವರು ಯಾರೋ ದುಷ್ಪ್ರೇರಣೆಯಿಂದ ಬೇರೆಯವರ ಮಿಸ್ಗೈಡೆನ್ಸ್ನಿಂದ ಹಠ ಮಾಡೋದು ವಾಹನಗಳು ಕೇಳ್ಬೋದು. ಬಟ್ ಅದಕ್ಕೆಲ್ಲ ತಾವು ಕಿವಿಗೊಡದೆ ಏನು ನಿಯಮ ಇದೆ ಅದರ ಪ್ರಕಾರ ಅವರಿಗೆ ನೀವು ವಾಹನ ನೀಡದೆ, ಅವರು ಯಾವಾಗ ಮೆಜಾರಿಟಿ ಆಗ್ತಾರೆ, ಮೋರ್ ದ್ಯಾನ್ 18 years ಆಗ್ತಾರೆ, ಅವರಿಗೆ ಸರಿಯಾದ ಒಂದು ತರಬೇತಿನ ನೀಡಿ ವಾಹನ ಪರವಾನಗಿಯನ್ನು ನೀಡಿದ ನಂತರ ಅವಾಗ ಅವರಿಗೆ ವೆಹಿಕಲನ್ನು ಕೊಡಿ.
ಅಲ್ಲಿಯವರೆಗೆ ಅವರಿಗೆ ವೆಹಿಕಲ್ ಕೊಡೋದು ತಪ್ಪಿದೆ. ಮತ್ತು ಒಂದು ಈಗ ಸೋರ್ಸ್ ಮನೆಯೇ ಇವರಿಗೆ ವಾಹನಗಳನ್ನು ನೀಡುವಂಥ ಸೋರ್ಸ್. ಇದ್ರ ಜೊತೆಗೆ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಸ್ಕೂಲ್ಸ್, ಕಾಲೇಜಸ್ಗಳಲ್ಲಿಯೂ ಕೂಡ ನಾವು ಒಂದು ಡ್ರೈವನ್ನು ಮಾಡ್ತೀವಿ. ನಿಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಡ್ರೈವ್ ಮಾಡ್ತೀವಿ. ಅದಲ್ಲದೆ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅವ್ರ ಜೊತೆ ಒಂದು ಸಭೆಯನ್ನು ಮಾಡಿ, ಏನು ಬೆಳಗ್ಗೆ ಅಸೆಂಬ್ಲಿ ಸೆಷನ್ ಇರುತ್ತೆ, ಬೆಳಗ್ಗೆ ಪ್ರಾರ್ಥನೆ ಇರುತ್ತೆ, ಆ ಸಮಯದಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಅಲ್ಲಿ ಇನ್ಕ್ಲೂಡಿಂಗ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗಳಲ್ಲಿಯೂ ಕೂಡ ಇದ್ರ ಬಗ್ಗೆ ನಾವು ಅರಿವು ಮೂಡಿಸ್ತೀವಿ. ವಿದ್ಯಾಸಂಸ್ಥೆಗಳು, ಪೋಷಕರು ಮತ್ತು ಸಾರ್ವಜನಿಕರು ಆರಕ್ಷಕರ ಜೊತೆ ಏನಾದರೂ ಸಮರ್ಪಕವಾಗಿ ಕೈ ಜೋಡಿಸಿದ್ರೆ ಇದು ಒಂದು ಪರಿಣಾಮಕಾರಿಯಾಗಿ ನಾವು ಇದರ ಒಂದು ವೈಲೇಷನ್ಸ್ಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಈ ಸಂಚಾರ ರಸ್ತೆ ಮೇಲೆ ಸುಗಮವಾಗಿ ಸಾಗಿಸ್ಲಿಕ್ಕಾಗುತ್ತೆ. ಅಪಘಾತಗಳ ಸಂಖ್ಯೆ ಪರಿಣಾಮಕಾರಿಯಾಗಿ ನಾವು ಕಡಿಮೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳಿ ಇಷ್ಟ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Beerna-Kapur near Gaushavali Dargah, KGF, Karnataka. Contact details 9483444290 9480107826.